ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ನಿಮಗೆ ಹೆಲ್ತಿಯಾದಂಥ ಟೇಸ್ಟಿಯಾದಂತಹ ಮಿಲ್ಕ್ ಶೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿಕೊಳ್ರಿ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಮೊದಲು ಇದರಿಂದ ಆಗುವಂಥ ಪ್ರಯೋಜನವನ್ನು ತಿಳ್ಕೊಳ್ಳಿ. ಇದು ನೋಡಿರಿ, ಸ್ಟ್ರಾಬೆರಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮ್ಮ ದೇಹಕ್ಕೆ ತುಂಬ ತಂಪು ಕೂಡ. ವಿಟಮಿನ್ ಸಿ ಇದರಲ್ಲಿ ತುಂಬ ಇದೆ. ಕ್ಯಾಲ್ಶಿಯಂ ಆಗಿರ್ಬೋದು, ವಿಟಮಿನ್ ಎ ಆಗಿರ್ಬೋದು, ತುಂಬ ಒಳ್ಳೆಯದು. ನಮಗೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಅಷ್ಟು ನಮಗೆ ಹೆಲ್ತಿಯಾದ ಡ್ರಿಂಕು ಮತ್ತು ಇದು ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇಲ್ಲಿ ಸ್ಟ್ರಾಬೆರಿನ ನಾನು ತೊಗೊಂಡಿದ್ದೀನಿ. ನಿಮಗೆ ಮಿಲ್ಕ್ ಶೇಕ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಟ್ರಾಬೆರಿನ ನೀವು ತೊಗೊಳ್ರಿ. ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ ನಾವು ಸ್ವಲ್ಪ ಸಿಹಿನ ಹಾಕಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನೋಡಿರಿ, ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿ ಫಸ್ಟು ಕಟ್ ಮಾಡ್ಕೊಂಬರೋಣ. ಸಿಹಿಗೆ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀವು ಸಕ್ಕರೆ ಬದಲಿ ಡೇಟ್ಸನ್ನು ಯೂಸ್ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡೋರು. ಇಲ್ಲಾಂದರೆ ನಡೆಯುತ್ತೆ, ಹಾಗೆ ಕುಡಿಯೋಕ್ಕೆ ಸಕ್ಕರೆ ಹಾಕ್ಬೋದು. ಈಗ ಇದನ್ನು ವಾಶ್ ಮಾಡಿ ಕಟ್ ಮಾಡ್ಕೊಂಬರೋಣ. ಇದರಲ್ಲಿ ಏನಾದರೂ ಧೂಳು ಅದಿದ್ದರೆ ಹೋಗ್ಬಿಡುತ್ತೆ. ಈ ಥರ ನೈಸಾಗಿ ಕಟ್ ಮಾಡ್ಕೊಳ್ರಿ. ಅಂದರೆ ಇದು ಗ್ರೈಂಡ್ ಮಾಡಬೇಕಾದ್ರೆ ನೈಸಾಗಿ ಗ್ರೈಂಡ್ ಆಗುತ್ತೆ. ಪೀಸಸ್ ಎಲ್ಲ ಮಧ್ಯದಲ್ಲಿ ಸಿಗೋದಿಲ್ಲ ನೋಡಿರಿ. ಈ ಥರ ಕಟ್ ಮಾಡ್ಕೊಳ್ರಿ. ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ತುಂಬ ವಿಟಮಿನ್ಸ್ ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಹಾಗಾದರೆ ಇದನ್ನು ಡೈಲಿ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ತೂಕ ಇಳಿಸೋದಕ್ಕೆ ಸಹಿತ ಒಳ್ಳೆಯದಾಗುತ್ತೆ ನೋಡಿರಿ. ಅಷ್ಟು ಒಳ್ಳೆಯದು. ಇದರಲ್ಲಿ ನೀವು ವೆಯ್ಟ್ ಲಾಸ್ ಮಾಡೋರು ಹಾಲನ್ನು ಲೋ ಫ್ಯಾಟ್ ಇರುವಂಥದ್ದನ್ನು ತೊಗೊಂಡು ನೀವು ಯೂಸ್ ಮಾಡಿಕೊಳ್ರಿ. ಮಾಮೂಲಿ ನಾವು ಯೂಸ್ ಮಾಡೋಂಥ ಹಾಲಿಗಿಂತ ಕಡಿಮೆ ಫ್ಯಾಟ್ ಇರುವಂಥ ಹಾಲನ್ನು ನೀವು ಹಾಕಿ ಯೂಸ್ ಮಾಡಿದ್ರೆ ನಿಮಗೆ ಇನ್ನೂ ಬೇಗ ವೆಯ್ಟ್ ಲಾಸ್ ಆಗುವಂತಹ ಚಾನ್ಸ್ ಇರುತ್ತೆ. ಹಾಗಾದರೆ ಕ್ವಿಕ್ಕಾಗಿ ಮಾಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನೆಲ್ಲದೂ ಹಾಕಿ ಗ್ರೈಂಡ್ ಮಾಡೋಣ. ನೋಡಿ, ಸ್ವಲ್ಪ ಗಟ್ಟಿ ಇದೆ. ಒಂದೆರಡು ನಿಮಿಷ ನೀವು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿದ್ರೆ ಫೈನ್ ಆಗುತ್ತೆ ನೋಡಿರಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದು ಒಂದು ಸಾರಿ ಆದರೂ ನೀವು ಇದನ್ನು ಟ್ರೈ ಮಾಡಬೇಕು. ನಾವು ಮಾಮೂಲು ಅಂಗಡಿಗೆಲ್ಲ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ನೀವು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕರವಾದಂಥ ಬೆನಿಫಿಟ್ಸ್ ಇದೆ ನೋಡಿರಿ. ಈಗ ಇದನ್ನು ಹಾಕ್ತಾಯಿದ್ದೀನಿ ನಾನು ಜಾರಿಗೆ ಹಾಕಿ. ಸಿಹಿಗೆ ಸಕ್ಕರೆನ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಹಾಲನ್ನು ಹಾಕಿ, ನಿಮಗೆ ಎಷ್ಟು ಗ್ಲಾಸಸ್ ಬೇಕೋ ಅದ್ರ ಮೇಲೆ ಹಾಲು ಡಿಪೆಂಡ್ ಆಗುತ್ತೆ ನೋಡಿರಿ. ಅಷ್ಟು ಹಾಕ್ಕೊಂಡು ಇದನ್ನು ನೈಸಾಗಿ ಈಗ ಗ್ರೈಂಡ್ ಮಾಡ್ಕೊಂಬರೋಣ. ಜ್ಯೂಸರಲ್ಲಾದರೆ ಇನ್ನೂ ಜ್ಯೂಸರ್ ಜಾರ್ ತೊಗೊಳ್ರಿ. ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ, ಯಾವುದೇ ಪೀಸಸ್ಸು ಉಳಿದಿಲ್ಲ, ಫೈನಾಗಿ ಗ್ರೈಂಡ್ ಆಗಿದೆ ನೋಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ತಿಕ್ನೆಸ್ಸು ನೋಡಿಕೊಂಡು ನೀವು ಹಾಲನ್ನು ಆ್ಯಡ್ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ನೀರು ಜಾಸ್ತಿ ನೀರಾಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ನಮಗೆ ಇಷ್ಟು ನಡೆಯುತ್ತೆ. ನಾನಿದನ್ನೀಗ ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ತೀನಿ ನೋಡಿ. ಈ ಥರ ಒಂದು ಗ್ಲಾಸ್ ತೊಗೊಳ್ರಿ. ಇದಕ್ಕೆ ಹಾಕ್ಕೊಂಡು ಕುಡಿತಾಯಿದ್ರೆ ಸೂಪರಾಗಿರುತ್ತೆ ನೋಡಿರಿ. ನಮ್ಮ ಎನರ್ಜೆಟಿಕ್ ಡ್ರಿಂಕ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಾರಿ ಇದನ್ನು ಈ ಥರ ಮಾಡ್ಕೊಂಡು ಕೊಡೋದು ನೋಡಿ. ಇದಕ್ಕೆ ಇನ್ನೂ ನೀವು ಎಕ್ಸ್ಟ್ರಾ ನೆನೆಸಿದಂಥ ಬಾದಾಮ್ ಅಥವಾ ಗೋಡಂಬಿ ಯೂಸ್ ಮಾಡ್ಬೋದು. ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ. ಏನೂ ಇಲ್ಲದೇ ಈ ರೀತಿ ಒಂದು ಸಾರಿ ನೀವು ಇದನ್ನು ಮಾಡಿ ನೋಡಿರಿ. ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿರಿ. ತುಂಬ
ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಮಾಡಿಕೊಂಡು ಕುಡಿದು ನೋಡಿರಿ. ಸೂಪರ್ ಎನರ್ಜೆಟಿಕ್ ಆಗಿ ಇರ್ತೀರ. ಎಲ್ಲರಿಗೂ ಒಳ್ಳೆಯದಿದು. ಬಿ ಪಿ ಇರೋರಿಗಂತೂ ತುಂಬ ಒಳ್ಳೆಯದು. ಬಿ ಪಿ ಜಲ್ದಿನೇ ಕಡಿಮೆ ಆಗುತ್ತೆ ನೋಡಿರಿ ಇದಕ್ಕೆ. ಹಾಗಾದರೆ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ಬಾಯ್.